ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿಯಲ್ಲಿ ಇಂದು ಜಿಲ್ಲಾ ಮಟ್ಟದ ಲಿಂಗಾಯತ ಪಂಚಮಸಾಲಿ ಪದಾಧಿಕಾರಿಗಳ ಪೂರ್ವಭಾವಿ ಸಭೆ. ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಜರುಗಿದ ಈ ಪೂರ್ವಭಾವಿ ಸಭೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆಗೆ. ರಾಜ್ಯ ಮಟ್ಟದ ಸಂಕಲ್ಪ ಸಭೆ ದಿನಾಂಕ 14 ಮತ್ತು 15 ಜೂನ್ ರಂದು ಉಳುವಿಯ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ರಾಜ್ಯ ಮಟ್ಟದ ಸಂಕಲ್ಪ ಸಮಾವೇಶ. ಹೋರಾಟದ ಮೂಲಕವೇ ಪಂಚಮಸಾಲಿ 2A ಮೀಸಲಾತಿ ಎಂದ ಜಯ ಮೃತ್ಯುಂಜಯ ಸ್ವಾಮೀಜಿ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ, 2A ಪಡೆದೇ ತಿರುತ್ತೇವೆ ಎಂದ ಸಮಾಜದ ಮುಖಂಡರು. ರಾಜ್ಯ ಮಟ್ಟದ ಮೀಸಲಾತಿ ಸಂಕಲ್ಪ ಸಭೆ ಆಯೋಜನೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಳ್ಳುವಂತೆ ಕರೆ ನೀಡಿದ ಪೂಜ್ಯ ಶ್ರೀಗಳು. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ನೀಡಬೇಕೆಂದು ಆಗ್ರಹಿಸಿ ಹಲವು ಹಂತದ ಹೋರಾಟ ಹಾಗೂ ರಾಜ್ಯ ಮಟ್ಟದ ಮೀಸಲಾತಿ ಸಂಕಲ್ಪ ಸಭೆ ಉಳುವಿ ಕ್ಷೇತ್ರದಲ್ಲಿ ಇದೇ ತಿಂಗಳು 14 ಹಾಗೂ 15 ರಂದು ಆಯೋಜಿಸಲಾಗಿದೆ ಎಂದು ಕೂಡಲ ಸಂಗಮದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾಹಿತಿ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗಾಗಿ ಭೀಮಪ್ಪ ಚೌಲ ಜೊತೆ ರಾಮಗೌಡ ಪಾಟೀಲ್. ಹಾಗೂ ಎಲ್ಲಾ ಲಿಂಗಾಯತ ಒಳಪಂಗಡಗಳಿಗೆ OBC ಮೀಸಲಾತಿಗಾಗಿ ಸಂಕಲ್ಪಿಸಿ ಜೂನ್ 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಉಡುಪಿ ಚನ್ನಬಸವಣ್ಣನವರ ಕ್ಷೇತ್ರದಲ್ಲಿ ಪಂಚಮಸಾಲಿ ಮೀಸಲಾತಿ ಸಂಕಲ್ಪ ಸಭೆಯನ್ನು ಏರ್ಪಡಿಸಲಾಗಿದೆ. ಹಾಗೂ 15ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟಲಿಂಗ ಪೂಜೆಯನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ನಾಡಿನ ಎಲ್ಲ ಸಮಾಜ ಬಾಂಧವರು ಜಿಲ್ಲಾ ಘಟಕ, ತಾಲೂಕು ಘಟಕ ಮತ್ತು ಪಂಚಸೇನೆ, ಅಡ್ವೊಕೇಟ್ ಪರಿಷತ್, ವಿದ್ಯಾರ್ಥಿ ಘಟಕ, ಮಹಿಳಾ ಘಟಕ, ಯುವ ಘಟಕ, ರೈತ ಘಟಕ, ಎಲ್ಲ ಘಟಕದ ಪದಾಧಿಕಾರಿಗಳು, ಜಿಲ್ಲಾ ತಾಲೂಕು ಎಲ್ಲ ಪದಾಧಿಕಾರಿಗಳು ಜೂನ್ 14ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತಾವೆಲ್ಲರೂ ಸಹ ಉಳುವಿಗೆ ಬರೋದ್ರ ಮೂಲಕವಾಗಿ 2026ನೇ ಇಸ್ವಿಯಲ್ಲಿ ಮೀಸಲಾತಿ ಹೋರಾಟದ ರೂಪರೇಷೆ ಕುರಿತು ಚರ್ಚೆ ಮಾಡಿ ಉಳುವಿ ಚನ್ನಬಸವಣ್ಣನ ಪಾದ ಸಾಕ್ಷಿಯಾಗಿ ನಾವೆಲ್ಲರೂ ಸಂಕಲ್ಪವನ್ನು ಮಾಡೋಣ ಎನ್ನುವಂಥ ಮಾತನ್ನು ಬೆಳಗಾವಿ ಜಿಲ್ಲಾ ಸಮಾಜದ ಪರವಾಗಿ ನಾಡಿನ ಜನರಿಗೆ ಈ ಮೂಲಕ ಆಮಂತ್ರಣ ಕೊಡ್ತೀವಿ. ಬರುವಂತರಿಗೆ ಪ್ರಸಾದ ವ್ಯವಸ್ಥೆ ಮತ್ತು ಅಲ್ಲಿ ಉಳ್ಕೊಳ್ಳೋಕೆ ಬಹುತೇಕ ವ್ಯವಸ್ಥೆ ಇದ್ದೇ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಮಧ್ಯಾಹ್ನ 3 ಗಂಟೆಗೆ 14ನೇ ತಾರೀಕು ಭಾನುವಾರ ಬರಬೇಕು ಅಂತೇಳಿ ಶ್ರೀಪೇಟೆಯಿಂದ ಮತ್ತು ಸಮಾಜ ವತಿಯಿಂದ ತಮ್ಮೆಲ್ಲರಿಗೂ ಆಮಂತ್ರಣ ಕೊಡ್ತೀವಿ. ಶರಣು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಎಲ್ಲ ತಾಲೂಕಿನ ಪದಾಧಿಕಾರಿಗಳ ಸಭೆಯನ್ನು ಮಾಡ್ತಾ ಇದ್ದೀರಿ, ಪೂರ್ವಭಾವಿ ಸಭೆಯನ್ನು. ಈ ಬಾರಿ ಈ ಒಂದು ಹೋರಾಟ ಯಾವ ರೀತಿ ರೂಪರೇಷೆಗಳನ್ನ ತಯಾರು ಮಾಡ್ಕೊಂಡಿದ್ದೀರಿ ಬುದ್ಧಿ? ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು, ಪಂಚಮಸಾಲಿ ಮೀಸಲಾತಿ ಚಳವಳಿ ಅದು ಅರಿಯುವಂತಹ ಗಂಗೋತ್ರಿ, ನಿಂತ ನೀರಲ್ಲ. ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರಿಸುವ ದೃಷ್ಟಿಯಲ್ಲಿ ಪ್ರತಿ ವರ್ಷ ಉಳುವಿಯ ಚನ್ನಬಸವಣ್ಣನವರ ಕ್ಷೇತ್ರದಲ್ಲಿ ನಾವೆಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಕೂಡಿ ಆ ವರ್ಷದ ಹೋರಾಟವನ್ನು ರೂಪರೇಷೆ ಮಾಡಿ ಅಲ್ಲಿ ಸಂಕಲ್ಪನ ಮಾಡುವಂಥದ್ದು ವಾಡಿಕೆ ಇದೆ. ಅದೇ ಪ್ರಕಾರವಾಗಿ ಜೂನ್ 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಕಾರವಾರ ಜಿಲ್ಲೆಯ ಉಳುವಿಯ ಚನ್ನಬಸವಣ್ಣನವರ ಕ್ಷೇತ್ರದಲ್ಲಿ ನಾಡಿನ ಎಲ್ಲ ಪಂಚಮಸಾಲಿ ಪದಾಧಿಕಾರಿಗಳು ಮತ್ತು ಮೀಸಲಾತಿ ಹೋರಾಟಗಾರರು ಕೂಡಿ 2026 ಮೀಸಲಾತಿ ಹೋರಾಟ ಯಾವ ರೀತಿ ಇರಬೇಕು, ಯಾವ ರೀತಿ ಸರ್ಕಾರ ಗಮನ ಸೆಳೆಯಬೇಕು, ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಈ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಯಾವ ರೀತಿ ಅವರಿಗೆ ಗಮನ ಸೆಳೆಯಬೇಕು ಅನ್ನೋದು ಕುರಿತು ಚರ್ಚೆ ಮಾಡ್ತೀವಿ. ಮತ್ತು ಹೋರಾಟ ಜೊತೆಯಲ್ಲಿ ಸಮಾಜದ ಅಭಿವೃದ್ಧಿ ಕೆಲಸದ ಬಗ್ಗೆನೂ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಮತ್ತು ಅನೇಕ ಸಂಘಟನೆಗಳ ಹೊಸ ಪದಾಧಿಕಾರಿಗಳಾಗಿರ್ಬೋದು, ಹೊಸ ಸ್ವರೂಪವನ್ನು ಪಡೆಯುವಂಥದ್ದು ಚರ್ಚೆ ಮಾಡಿ ಒಟ್ಟಾರೆ 2026 ಮೀಸಲಾತಿ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನು ಚರ್ಚೆ ಮಾಡಿ ಇಂದಿನ ವರ್ಷದಲ್ಲಿ ಆಗಿರ್ತಕ್ಕಂಥ ಏನೇ ಸಂಘಟನೆಯ ಸಣ್ಣ ಪುಟ್ಟ ಹಿನ್ನೆಲೆಯಲ್ಲಿ ಅದೆಲ್ಲವನ್ನು ಮತ್ತೆ ಚನ್ನಬಸವಣ್ಣರ ಪಾದಕ್ಕೆ ನಾವೆಲ್ಲ ಅಡಿಯಾಗಿ ಸಂಕಲ್ಪ ಮಾಡಿ ಮತ್ತು ಹೊಸ ಚೈತನ್ಯದೊಂದಿಗೆ 2026 ಹೋರಾಟ ರೂಪರೇಷೆಯನ್ನು ಜೂನ್ 14ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಾಡಲಾಗ್ತದೆ. ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಮತ್ತು ವಿವಿಧ ಘಟಕಗಳ ಪದಾಧಿಕಾರಿಗಳು ಇಬ್ಬರೂ ಸಹ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತೇಳಿ 14 ಮತ್ತು 15 ತಾರೀಕು ಅವತ್ತು ಅಧಿಕ ಮಾಸ ಇರೋದ್ರಿಂದ 14ನೇ ತಾರೀಕಿಗೆ ಬಂದು ರಾತ್ರಿ ಅಲ್ಲೇ ವಾಸ್ತವ ಮಾಡಿ 15ನೇ ತಾರೀಕು ಬೆಳಗ್ಗೆ ಇಷ್ಟಲಿಂಗ ಪೂಜೆ ಇದೆ, ಅದು ಮುಗಿಸ್ಕೊಂಡು ತಮ್ಮ ಊರಿಗೆ ಹೋಗುವಂಥ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಾಗಿದೆ. ಹಾಗಾಗಿ ತಾವೆಲ್ಲ ಬರಬೇಕು ಅಂತೇಳಿ ಬೆಳಗಾವಿ ಜಿಲ್ಲೆಯ ಘಟಕದ ಪರವಾಗಿ ನಾಡಿನ ಸಮಾಜ ಬಾಂಧವರಿಗೆ ಮನವಿ ಮಾಡ್ತೀವಿ. ಈ ಹಿಂದಿನ ಹೋರಾಟಕ್ಕಿಂತಲೂ ಬರುವಂಥ ಹೋರಾಟ ಉಗ್ರವಾದ ಹೋರಾಟ ಆಗ್ಬೋದಾ ತಮ್ಮದು?
ಅದನ್ನೇ ಈಗ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಯಾವ ರೀತಿ ಮಾಡಬೇಕು. ಯಾಕಂದರೆ ನಾವು ಈಗಿನ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದ ಶಿವಕುಮಾರ್ ಅವರಿಗೆ ಅವ್ರನ್ನ ಯಾವ ರೀತಿಯಾಗಿ ಈ ಹೋರಾಟಕ್ಕೆ ನ್ಯಾಯ ಕೊಡಿಸೋದ್ರ ಒಳಗೆ ಅವ್ರ ಗಮನ ಯಾರು ಸೆಳೀಬೇಕು ಮತ್ತು ಒಂದು ವೇಳೆ ಅವರು ಈ ಹೋರಾಟಕ್ಕೆ ಸ್ಪಂದನೆ ಮಾಡದಿದ್ದಾಗ ನಮ್ಮ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಅಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿಕೊಂಡು ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ. ನಮ್ಮ ರಾಜ್ಯ ಮಟ್ಟದ ಸಭೆಯನ್ನು ಅಲ್ಲಿ ಆಯೋಜನೆ ಮಾಡುವುದಕ್ಕಾಗಿ ಇವತ್ತು ಈ ಪೂರ್ವಭಾವಿ ಸಭೆಯನ್ನು ಶ್ರೀಗಳ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಅವರೆಲ್ಲ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಅಲ್ಲಿ ನಮ್ಮ ಉಡುಪಿಯಲ್ಲಿ ಚನ್ನಬಸವಣ್ಣ ಕ್ಷೇತ್ರ ಆಗಿರ್ತಕ್ಕಂಥ ಉಡುಪಿಯಲ್ಲಿ ನಮ್ಮ ಮುಂದಿನ ಮೀಸಲಾತಿ ಹೋರಾಟದ ಬಗ್ಗೆ ಯಾವ ರೀತಿ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ಇಡೀ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಇಲ್ಲಿ ಉಡುಪಿಯಲ್ಲಿ ಕರೀಬೇಕು ಅಂತ ಹೇಳಿ ಶ್ರೀಗಳ ಆದೇಶ ಮಾಡಿದ್ದಾರೆ. ಅದಕ್ಕಾಗಿ ಅಲ್ಲಿಗೆ ಯಾರ್ಯಾರು ಬರಬೇಕು, ಯಾವ ರೀತಿ ವಾಹನದ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ರೂಮಿನ ವ್ಯವಸ್ಥೆ ಏನಾಗಿರ್ಬೋದು, ಅಲ್ಲಿ ಈಗ ಪೂಜೆಯನ್ನ ಕೂಡ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಶ್ರೀಗಳು ಹಾಕೊಂಡಿದ್ದಾರೆ. ಅದಕ್ಕಾಗಿ ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಆ ಮೀಟಿಂಗ್ಗೆ ತಾವೆಲ್ಲರೂ ಬಂದು ಆ ಒಂದು ಉರಿಯಲ್ಲಿ ನಡೆಯತಕ್ಕಂಥ ಸಭೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಮುಂದಿನ ನಮ್ಮ ಮೀಸಲಾತಿ ಮೀಸಲಾತಿ ಬಗ್ಗೆ ಏನು ನಮ್ಮ ಹೋರಾಟ ಶ್ರೀಗಳ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಬಂದಿತ್ತು, ಅದನ್ನ ಇನ್ನು ಮುಂದೆ ಕೂಡ ಈ ನಿರಂತರವಾಗಿ ಹೋರಾಟವನ್ನು ಮುಂದುವರಿಸುವುದಕ್ಕೋಸ್ಕರವಾಗಿ ಈ ಒಂದು ಸಭೆಯನ್ನು ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ನಮ್ಮ ಜೊತೆಗೆ ಯಾರ್ಯಾರು ಬರ್ತಾರೆ, ನಮ್ಮ ಪ್ರಾಧಿಕಾರಗಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಹೇಳಿ ತಾಲೂಕಿನ ಎಲ್ಲ ತಾಲೂಕಿನಿಂದ ಕೂಡ ಆ ಸಭೆ ಬರಬೇಕಂತ ಹೇಳಿ ವಿನಂತಿ ಮಾಡೋದಕ್ಕೋಸ್ಕರವಾಗಿ ಈ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈಗಿನ ಒಂದು ಹೋರಾಟದ ಬಗ್ಗೆ ಕಳೆದ 1 ವರ್ಷ 2 ವರ್ಷ ಆಯಿತು. ಏನು ನಮ್ಮ ರಾಜಕೀಯ ನಾಯಕರಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಏನು ಸಮಾಜದ ಬಗ್ಗೆ ಏನು ನಮ್ಮದ ಒಂದು ಯಾವ ಮಟ್ಟಿಗೆ ನಮ್ಮ ಸಮಾಜದ ಒಂದು ಹೋರಾಟ ಆಗಿದ್ದು ಅದನ್ನ ಕೆಡಿಸೋಗೋಸ್ಕರ ಈ ಸಮಾಜದ ಹೆಸರನ್ನು ಕೆಡಿಸೋದೋಸ್ಕರ ಆಗಿರ್ಬೋದು ಅಥವಾ ಶ್ರೀಗಳ ಒಂದು ಹೆಸರನ್ನು ಕೆಡಿಸೋದೋಸ್ಕರವಾಗಿ ಇವತ್ತು ಅಪವಾದಗಳನ್ನು ಮಾಡೋ ಮುಖಾಂತರ ಬಹಳಷ್ಟು ಏನೇನೋ ಮಾತಾಡ್ಬೋದು, ಏನೇ ಇಲ್ಲದೆ ಸುಳ್ಳು ಏನೋ ಪ್ರಚಾರ ಮಾಡೋದು ಹೀಗೆಲ್ಲ ಮಾಡಿದಾಗ ನಮಗೂ ಕೂಡ ಬಹಳಷ್ಟು ನೋವಾಯಿತು. ಅದಕ್ಕಾಗಿ ಶ್ರೀಗಳಿಗೆ ಬಹಳ ಸಲ ಹೇಳಿದ್ರು. ನಾವು ಬೆಳಗಾವಿ ಜಿಲ್ಲೆಯೊಳಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಸಂಘಟನೆ ಆಗಿದ್ದೇವೆ. ಎಲ್ಲ ತಾಲೂಕಿನಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಂಘಟನೆ ಇರೋದ್ರಿಂದ ಎಲ್ಲರಿಗೂ ಕೂಡ ಒಂದು ಶ್ರೀಗಳು ಏನಾದ್ರು ಮುಂದೆ ಬಂದು ಮಾತಾಡಬೇಕು, ಚರ್ಚೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಹಳ ದಿನಗಳಿಂದ ನಾವು ಎಲ್ಲ ತಾಲೂಕಿನ ಅಧ್ಯಕ್ಷರ ಕರೆದು ಮುಂದಿನ ಎಲ್ಲ ಸಂಘಟನೆ ಯಾವ ರೀತಿಯಾಗಿ ಸಕ್ರಿಯವಾಗಿ ಸಂಘಟನೆಗಳು ಮೊದಲು ಮಾಡ್ತಾ ಇದ್ದ ಕೆಲಸಗಳನ್ನ ಅದೇ ರೀತಿ ಮುಂದೆ ಕೂಡ ಮಾಡ್ಕೊಂಡು ಹೋಗುವಂತ ವಿಚಾರವನ್ನು ಇಟ್ಕೊಂಡು ಏನೇ ಇದ್ರು ನಮ್ಮ ಸಮಾಜದ ಬಗ್ಗೆ ಯಾರೋ ಏನೋ ಮಾತಾಡ್ತಾರೆ ಅಂತ ಅದನ್ನು ಯಾರೋ ತಿರುಗಿ ಕಳಿಸ್ಕೊಳ್ಬೇಡ, ಮುಂದಿನ ಹೋರಾಟವನ್ನು ನಾವು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಇನ್ನು ಮುಂದೆ ಕಾಣಿಸ್ಲಾಗಿದೆ ನನ್ನ ಪಕ್ಷದಲ್ಲಿ ಎಲ್ಲರಿಗೂ ಬಹಳ ಮಟ್ಟಕ್ಕೆ ಹೋಗೋದಿತ್ತು. ಬಟ್ ಅವ್ರದ್ದು ಸ್ವಲ್ಪ ಅಡ್ಡದಾರ ನಮ್ಮನ್ನ ಸಿಕ್ಕ ಹಾಕ್ತಾವೆ, ಚೆಕ್ತಾವೆ. ಇದ್ರೂ ಕೂಡ ಭಾಗದೊಳಗಡೆ ದಾಟಿ ಮತ್ತೆ ಮುಂದೆ ಹೋಗೋದ ಪ್ರಯತ್ನ ಮಾಡಿ. ಅದಕ್ಕಾಗಿ ದಯವಿಟ್ಟು ಸಮಾಜದ ಮುಂದೆ ಯಾವುದೇ ಪಕ್ಷದ ರಾಜಕಾರಣಿಗಳಿರಲಿ, ಮುಖ್ಯಮಂತ್ರಿ ಇರಲಿ, ಯಾರ ಮಂತ್ರಿಗಳಿರಲಿ, ಯಾರು ಕೂಡ ನೀವು ವೈಯಕ್ತಿಕವಾಗಿರ್ತಕ್ಕಂಥ ಪ್ರಶ್ನೆ ಹಾಕಿ ನೀವು ಬರೋದ್ರಿಂದ ಮನೆ ಒಬ್ಬ ಪುಣ್ಯವಂತ ಹಾಕಿಲ್ಲ, ನಮ್ಗೆ ಯಾರಿಂದ ಆಯಿತು ಏನು ಗೊತ್ತಿಲ್ಲ. ಈ ಮುಖ್ಯಮಂತ್ರಿ ಆಗೋದ್ರಿಂದ ಲಿಂಗಾಯತ ಹೋರಾಟಕ್ಕೆ ಬಹಳ ಹಿನ್ನಡೆ ಆಗ್ತೀವಿ, ಬಹಳ ಕೂರಿ ಅಂತೇಳಿ ಒಬ್ಬ ಹಾಕಿದ್ದ ಪೋಸ್ಟ್ ಅದನ್ನು ನೋಡ್ತದೆ, ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಳಸೋದು ಲಿಂಗಾಯತ ಶಬ್ದ, ಬಳಸೋದು ಪಂಚಮಸಾಲಿ ಶಬ್ದ, ನಾವು ಹಾಕೋದು ಆ ರೀತಿಯಾಗಿರ್ತಕ್ಕಂಥ ಹಾಕಿದಾಗ ಇಡೀ ಸಮಾಜದಲ್ಲಿ ನಾವು ಟಾರ್ಗೆಟ್ ಹಾಕೊಂಡಿರುವಂಥ ವ್ಯವಸ್ಥೆಗಳ ನಾವು ಯಾವಾಗ ಹಾಕಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ನಮ್ಮ ಸಮಾಜದ ಒಂದು ಕರೆ ಕೊಟ್ಟರೆ ಇಡೀ ರಾಜ್ಯ ನಡುವಂತ ಯುವಕರು ನಾವು ಇದ್ದಾಗ ನಿಮ್ಗೂ ಶಕ್ತಿನ ಬಂದಿಲ್ಲ. ಏನು ಕೇಳಬೇಕು ಅನ್ನುವಂಥ ವಿಷಯಗಳನ್ನ ಅಲ್ಲಿ ಉಳವಿ ಒಳಗ ಚರ್ಚೆ ಮಾಡಿ ಅದರ ನಂತರ 2024 ನಮ್ಮನ್ನೆಲ್ಲ ಇರ್ತದೆ ದಾಖಲೆ ಮಾಡಿ ಲಾಠಿ ಚಾರ್ಜ್ ಮಾಡ್ಯಾರಲ್ಲ. ಮುಂದೆ ಬರ್ತಕ್ಕಂಥ ಡಿಸೆಂಬರ್ 2026 ಒಳಗೆ ಅಭೂತಪೂರ್ವ ಒಂದು ಬೆಳಗಾವಿ ಒಳಗೆ ಮತ್ತೊಮ್ಮೆ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡೋದ್ರ ಮೂಲಕ DK ಶಿವಕುಮಾರ್ ಅವರು ನಮಗೆ 2A ಮೀಸಲಾತಿ ಕೊಡ್ತಾರೋ ಅಂತ ಆಶಾಭಾವನೆ ಇಟ್ಟುಕೊಂಡ ಮುಂದಿನ ದಿನಮಾನದೊಳಗೆ ನಾವೆಲ್ಲರೂ ಸಜ್ಜಾಗಿ 2A ಮೀಸಲಾತಿಗೆ ಹೋರಾಟವನ್ನು ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ.
ಅಲ್ಲಿ ನಡೆಯತಕ್ಕಂಥ ಸಭೆ 3ನೇ ಸಭೆ ಇರಬಹುದು ಅಂತ ನನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸುವುದರ ಜೊತೆಗೆ ಬಸವಣ್ಣವರ ಮಾಡಿರ್ತಕ್ಕಂಥ ಕಾಯಕಲ್ಪಗಳೊಂದಿಗೆ ಬಸವಣ್ಣವರು ಕಾರ್ಯಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಕೋಟೆ ಅಂದ್ರೆ ಅಲ್ಲಿ ಒಂದು ಅರಮನೆ, ಅಲ್ಲಿ ಪರುಷಕಟ್ಟೆ ಅಂತ ಒಂದಿದೆ. ಬಸವಣ್ಣವರು ಆ ಬಸವ ಕಲ್ಯಾಣದೊಳಗ ತಮ್ಮ ಕಾರ್ಯಕ್ರಮವನ್ನು ಮುಗಿಸಿ ತಮಗೆ ವಹಿಸಿರ್ತಕ್ಕಂಥ ಪ್ರಧಾನಮಂತ್ರಿಯ ಕಾರ್ಯವನ್ನು ಮುಗಿಸಿ ಆ ಪರುಷಕಟ್ಟೆಗೆ ಹೋಗಿ ಪ್ರತಿದಿನ ಬಸವ ಕಲ್ಯಾಣದ ಪರುಷಕಟ್ಟೆಯಲ್ಲಿ ಹೋಗಿ ಅಲ್ಲಿ ಬರ್ತಕ್ಕಂಥ ಸಾಮಾನ್ಯ ಜನರಿಗೆ ಅವರು ಕೊಡತಕ್ಕಂಥ ಅಕ್ಷಯ ಪಾತ್ರೆಯಿಂದ ಬಟ್ ಅವ್ರು ಕೇಳತಕ್ಕಂಥ ಪ್ರತಿಯೊಂದು ಸಂಕಲ್ಪಗಳಿಗೆ ಅವು ನೆರವೇರಿಸವು ಅನ್ನುವಂಥ ವಿಚಾರವನ್ನ ಇವತ್ತಿಗೂ ಪ್ರಸ್ತುತ ಐತಿ ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಉಳಿವಿಯೊಳಗೆ ನಾವು ಸಂಕಲ್ಪ ಯಾತ್ರೆ ಏನ್ ಮಾಡ್ತೀವಿ, ಚನ್ನಬಸವಣ್ಣವರು ಚಿನ್ಮಯ ಜ್ಞಾನಿಗಳು ಬಸವಣ್ಣವರು ಗೆಳೆಯ ಅವರು ಆ ಬಸವಣ್ಣವರು ಕೂತಿರ್ತಕ್ಕಂಥ ಪರುಷ ಕಟ್ಟೆಯಲ್ಲಿ ಅಲ್ಲಿ ಅಕ್ಷಯ ಪಾತ್ರೆ ಇವತ್ತಿಗೂ ಐತಿ. ಆ ಅಕ್ಷಯ ಪಾತ್ರೆ ಮುಂದೆ ನಮ್ಮ ಸಂಕಲ್ಪ ಸಭೆ ಆಗಲಿ ನಮ್ಮ ಸಮಾಜ ಬಾಂಧವರಿಗೆ ಗುರಿಯ ಮೀಸಲಾತಿ ಸಿಗಲಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಮನೋಭಾವನೆಯನ್ನ ವ್ಯಕ್ತಪಡಿಸುವುದರ ಜೊತೆಗೆ ಮುಂದಿನ ದಿನಮಾನದೊಳಗೆ ಬಸವ ಕಲ್ಯಾಣದೊಳಗೂ ಒಂದು ಸಭೆಯನ್ನ ಆ ಭಾಗದ ಜನರಿಗೆ ದೀಕ್ಷ ಲಿಂಗಾಯತರು ಇರ್ಬೋದು, ಪಂಚಸಾಲಿಗಳು ಇರ್ಬೋದು ಮತ್ತು ವಿಜಾಪುರ ಸಿಂದಗಿ ಅಂತ ಎಲ್ಲ ಭಾಗದ ಜನರಿಗೆ ಅಲ್ಲೊಂದು ಸಂಕಲ್ಪ ಸಭೆಯನ್ನ ಜಗತ್ತು ಸನ್ನಿಯೋಗ ಮಾಡಲಿ ಅಂತ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಈಗ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ಮೊದಲು ನಾವು ಸಿದ್ದರಾಮಯ್ಯನವರನ್ನ ಅವರು ಹೋಗುತ್ತನ ಕೇಳೋದು ಬೇಡ ಅನ್ನುವಂತ ಒಂದು ನಿರ್ಣಯ ಆದಂತ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈಗ ಹೊಸದಾಗಿ ನೂತನವಾಗಿ ಡಿ.ಕೆ.